ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾಕಾಂತ್ ಕನ್ನಡ ವ್ಲಾಗ್ಸ್. ಹಾಗೆ ಇವತ್ತಿನ ವಿಡಿಯೋ ಏನಂದರೆ, ನನ್ನ ರೇಷ್ಮೆ ಸೀರೆ ಕಲೆಕ್ಷನ್ನ ನಿಮ್ಮ ಹತ್ರ ತೋರಿಸೋಣ ಅಂತೇಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಏನು ಜಾಸ್ತಿ ಕಾಸ್ಟ್ಲಿ ಸೀರೆ ಎಲ್ಲ ಏನಿಲ್ಲ, ಒಂದು 10,000-15,000 ಒಳಗಡೆನೇ ಇರೋದು. ಅದನ್ನೇ ಶೇರ್ ಮಾಡೋಣ ನಿಮ್ಮ ಹತ್ರ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಾದರೂ ಸ್ವಲ್ಪನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಬನ್ನಿ, ನನ್ನ ಮೆಮೊರೀಸು, ನನ್ನ ಮದುವೆ ಸೀರೆ ಎಲ್ಲ ಇದರಲ್ಲಿ ಐತೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇಷ್ಟು ಸೀರೆ ನನ್ನ ಮದುವೆ ಸೀರೆ, ಇದೇ ನನ್ನ ಮದುವೆ ಸೀರೆ. ತುಂಬ ಮೆಮೊರೀಸ್ ಐತೆ ಇದರಲ್ಲಿ. ಹಾಗೆ ಇದು ಸಿಲ್ಕ್ ಸ್ಯಾರಿ. ಆಗೆಲ್ಲ ಇದೇ ಥರನೇ ಜಾಸ್ತಿ ಸೀರೆ ಓಡ್ತಾ ಇದ್ದಿದ್ದು, ಟ್ರೆಂಡಲ್ಲಿ ಇದ್ದಿದ್ದು ಅವಾಗ. ಮೆರೂನು ಮತ್ತು ಕ್ರೀಮು ಆ ಥರ ಜಾಸ್ತಿ ಇತ್ತು ಅವಾಗ. ಅದೇ ಥರನೇ ನನಗೂ ಸೀರೆ ತಂದಿದ್ರು. ಅದರಲ್ಲಿ ಇದು ಈ ಥರ ಇದೆ ಸೀರೆ. ಈ ಥರ ಇತ್ತು ನನ್ನ ಮದುವೆ ಸೀರೆ. ಹಾಗೆ ಇದಕ್ಕೆ ಅವಾಗೆಲ್ಲ ಏನು ಕುಚ್ಚೆಲ್ಲ ಏನು ನಾನು ಹಾಕ್ಸಿರ್ಲಿಲ್ಲ, ಅದನ್ನು ನಾನೇ ಕುಚ್ಚು ಹಾಕ್ಕೊಂಡಿದ್ದು. ಈ ಥರ ಬೇಬಿ ಕುಚ್ಚು ಥರನೇ, ಅಂದರೆ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕುಚ್ಚೆಲ್ಲ ಹಾಕ್ಸಿರಲಿಲ್ಲ ನಾನು. ಮೊದಲು ಕುಚ್ಚೆಲ್ಲ ಹಾಕ್ತಾಯಿದ್ದೆ, ಹೀಗೆ ಬಿಟ್ಬಿಟ್ಟೆ. ನಾನು ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಕುಚ್ಚು ಬಿಟ್ಬಿಟ್ಟೆ. ಈಗ ನೆಕ್ಸ್ಟ್ ನಾನು ಸೀರೆ ತೊಗೊಳೋದ್ರಲ್ಲಿ ನಾನೇ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಬಿ ಕುಚ್ಚು ಹಾಕ್ಕೊತೀನಿ ಅಷ್ಟೇ, ಜಾಸ್ತಿ ಒಡ್ಕಿರೋದೆಲ್ಲ ಏನು ಬರೋಲ್ಲ. ಮಾಮೂಲಿ ಬೇಬಿ ಕುಚ್ಚು ಈ ಥರ ಎಲ್ಲ ನಾನು ಹಾಕ್ಕೋತೀನಿ, ಅದನ್ನು ನಾನೇ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ. ಈ ಸೀರೆ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಸ್ವಲ್ಪ ರೊಕ್ಕ ಅನ್ಸುತ್ತೆ ಅಷ್ಟೇ, ಚೆನ್ನಾಗಿದೆ. ಈ ಥರ ಸೆರಗು, ಇದು ನನ್ನ ಮದುವೆ ಸೀರೆ. ಹಾಗೆ ಇದಕ್ಕೆ ಬ್ಲೌಸು ಸಿಂಪಲ್ ಅಂದರೆ ಸಿಂಪಲು. ನಾನು ಇಲ್ಲಿರೋ ಸೀರೆ ಎಲ್ಲ ಸೀರೆನೂ ಅಷ್ಟೇ, ರೇಷ್ಮೆ ಸೀರೆ ಅಂತಲೇ ಅಲ್ಲ, ನನ್ನ ಹತ್ರ ಡೈಲಿ ವೇರು ಆ ಥರದ್ದೆಲ್ಲ ನನಗೆಲ್ಲ ಸಿಂಪಲೇ ಹೊಲ್ಸೋದು. ನಾನು ಜಾಸ್ತಿ ವರ್ಕೆಲ್ಲ ಮಾಡಿಸಲ್ಲ, ನನಗೆ ಇಷ್ಟ ಆಗೋಲ್ಲ ವರ್ಕೆಲ್ಲ ಜಾಸ್ತಿ. ಈಗ ರೀಸೆಂಟಾಗಿ ತೊಗೊಂಡಿರೋ ಸೀರೆಗಳಲ್ಲಿ ಸ್ವಲ್ಪ ವರ್ಕ್ ಮಾಡಿಸಿದ್ದೀನಿ ಅನಿಸುತ್ತೆ ಅಷ್ಟೇ. ಫುಲ್ಲು ಪ್ಲೈನ್ ಅಂದರೆ ಪ್ಲೈನು, ಇದೇ ಥರ ಏನು ಮಾಡಿಸಿರಲಿಲ್ಲ ನಾನು ಮದುವೆಯಲ್ಲಿ. ಇದಕ್ಕೊಂದು ಟ್ಯಾಗ್ ಹೆಚ್ಚಿದೆ ಅಷ್ಟೇ. ಇದು ಪ್ರೈಸ್ ಬಂದು ನನಗೆ ಅಷ್ಟು ಗೊತ್ತಿಲ್ಲ, ಮೋಸ್ಟ್ಲಿ ಒಂದು 5,000-6,000 ಇರ್ಬೋದು ಅಷ್ಟೇ ಈ ಸೀರೆ. ಇದು ರೇಷ್ಮೆ ಸೀರೆ ಏನಲ್ಲ ಅನಿಸುತ್ತೆ. ಇದು ನನ್ನ ಮಗನ ಸೀಮಂತದ ಸೀರೆ. ಇದು ಅಂದರೆ ಸೀಮಂತ ಎಲ್ಲ ಏನು ಮಾಡ್ಕೊಂಡಿಲ್ಲ, ಮನೇಲೆ ಅಮ್ಮನ ಮನೆಗೆ ಕಳಿಸ್ಬೇಕಾದ್ರೆ ಕೊಡಿಸಿದ್ದು, ನಮ್ಮ ಯಜಮಾನ್ರು ಕೊಡಿಸಿದ ಸೀರೆ ಇದು ನನಗೆ. ಇದು ರೇಷ್ಮೆ ಸೀರೆ ಅಲ್ಲ, ಪ್ಯೂರ್ ಅಲ್ಲ ಅನಿಸುತ್ತೆ. ಆವಾಗ ಅಷ್ಟು ಗೊತ್ತಾಯ್ತಿರಲಿಲ್ಲ ನನಗೆ. ಈ ಸೀರೆನ ತೊಗೊಂಡ್ಬಂದ್ವಿ ನಾನು ಮನೆಯದು. ಇದು ಬರೀ ಒಂದು 3,000 ಏನೋ ಇತ್ತು ಅನಿಸುತ್ತೆ ಅಷ್ಟೇ, 3-3.5 ಇರ್ಬೋದು. ಒಟ್ಟಿನಲ್ಲಿ ಸೀರೆ ಮಾತ್ರ ಸಕ್ಕತ್ತಾಗೈತೆ. ಇದಕ್ಕೆ ಕುಚ್ಚೆಲ್ಲ ಏನು ಹಾಕ್ಸಿಲ್ಲ ನಾನು. ಅವಾಗೆಲ್ಲ ಏನು ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಕುಚ್ಚು ಈ ಥರ ಡಿಸೈನು ಬ್ಲೌಸ್ ಅದೆಲ್ಲ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ನೋಡಿ ಈ ಥರ ಇದೆ ಸೀರೆ, ಗ್ರೀನ್ ಕಲರು, ಒಂಥರ ಪ್ಯಾರೆಟ್ ಗ್ರೀನ್ ಅಲ್ಲ, ತುಪ್ಪದ ಕಲರೇನೋ, ಬಾಟು ಗೋಲ್ಡ್ ಕಲರ್. ಈ ಥರ ಇದೆ ಸೀರೆ. ಫುಲ್ಲು ಫ್ಲವರು, ಸೀರೆ ಫುಲ್ಲು ಈ ಥರ ಫ್ಲವರ್ ವರ್ಕ್ ಐತೆ. ಹಾಗೆ ಬ್ಲೌಸು ಅಷ್ಟೇ, ಜಾಸ್ತಿ ಏನು ಇರಿಸಿಲ್ಲ, ಪ್ಲೈನ್ ಅಷ್ಟೇ. ಹಾಗೆ ಇದು ನನ್ನ ತಂಗಿ ಮದುವೆ ಸೀರೆ. ಅಂದರೆ ನಮ್ಮ ದೊಡ್ಡಮ್ಮ ಇದ್ದಾರೆ, ಫಸ್ಟ್ ದೊಡ್ಡಮ್ಮ, ನಮ್ಮಮ್ಮವರ ಫಸ್ಟ್ನೇ ಅಕ್ಕ, ಅವರ ಮಗಳು ಮದುವೆದಿದ್ದು. ಅವ್ರ ಮಗಳು ಮದುವೆಗೆ ಈ ಸೀರೆ ನನಗೆ ಕೊಡಿಸಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗೈತೆ, ಸಾಫ್ಟಾಗೈತೆ. ಪ್ಯಾರೆಟ್ ಗ್ರೀನು ನನ್ನ ಹತ್ರ ಇರಲಿಲ್ಲ ಆವಾಗ, ಇದೇ ಫಸ್ಟು ಸೀರೆ. ಪ್ಯಾರೆಟ್ ಗ್ರೀನು ಮತ್ತು ಪರ್ಪಲ್ ಕಲರ್ ಎರಡು ಮಿಕ್ಸಲ್ಲಿ ಈ ಸೀರೆ ಇದ್ದಿದ್ದು. ನನಗೆ ಇಷ್ಟ ಆಯಿತು ಅಂತೇಳಿ ಈ ಸೀರೆನ ಕೊಡಿಸಿದ್ರು ನನಗೆ. ಈ ಥರ ಬಾರ್ಡ್ರ್ ಇದೆ, ಈ ಥರ ಬಾರ್ಡ್ರು. ಸೆರಗು ಮಾಮೂಲಿ ಫುಲ್ಲು ಪರ್ಪಲ್ ಕಲರಲ್ಲಿ ಈ ಥರ. ಅದಕ್ಕೆ ನಾನು ಬೇಬಿ ಕುಚ್ಚು ಹಾಕ್ಸ್ಕೊಂಡಿದ್ದೆ. ಕುಚ್ಚು ಎಲ್ಲ ನಾನು ಡಿಸೈನ್ ಎಲ್ಲ ಮಾಡಿಸಲ್ಲ ಜಾಸ್ತಿ, ಮಾಮೂಲಿ ಬೇಬಿ ಕುಚ್ಚು ಹಾಕ್ಸ್ಕೊಂಡಿರೋದು ಎಲ್ಲದಕ್ಕೂ. ಅದಕ್ಕೆ ಮಧ್ಯೆ ಒಂದೊಂದು ಬೀಡ್ಸ್ ಇಡ್ಸಿದ್ದಾರೆ ಅಷ್ಟೇ, ಗ್ರೀನ್ ಕಲರ್ ಬೀಡ್ಸ್ ಏನೋ ಹಾಕಿದ್ದಾರೆ. ಸೀರೆ ಮಾತ್ರ ಸಾಫ್ಟಾಗಿ ಚೆನ್ನಾಗೈತೆ. ಇದು ಪ್ರೈಸ್ ಬಂದು ಒಂದು 5,000 ಏನೋ ಕೊಡಿಸಿದ್ರು, 5,000 ಏನೋ ಕೊಡಿಸಿದ್ರು ನನಗಿಷ್ಟ ಅಂತೇಳಿ. ಇದು ನನ್ನ ತಂಗಿ ಮದುವೆ ಸೀರೆ, ಅದೇ ನಮ್ಮ ದೊಡ್ಡಮ್ಮನ ಮಗಳು ಮದುವೆ ಸೀರೆ. ಹಾಗೆ ಇದಕ್ಕೆ ಯಾವಾಗಲೂ ಹೇಳಿದ್ನಲ್ಲ, ಏನು ವರ್ಕ್ ಮಾಡ್ತಿದ್ದೆ, ಬರೀ ಪ್ಯಾಚ್ ವರ್ಕ್ ಮಾಡಿಸಿದ್ದೀನಿ ಅಷ್ಟೇ. ಇದಕ್ಕೆ ಸೈಡಲ್ಲಿ ಬೀಡ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಆವಾಗೆಲ್ಲ ಮೆಗಾ ಸ್ಲೀವು ಆ ಥರ ಇಟ್ಕೊತಾಯಿದ್ದೆ ಅಷ್ಟೇ. ಈಗೇ ಫುಲ್ ಸ್ಲೀವ್ ಹಾಕ್ಸ್ಕೊತಾಯಿದ್ದೀನಿ, ಈ ಥರ ಟ್ಯಾಗ್ ಅಷ್ಟೇ. ರೀಸೆಂಟಾಗಿ ತಂದಿರೋ ಸೀರೆ ಇದು ನನ್ನ ಮೊನ್ನೆ ರೀಸೆಂಟಾಗಿ ಒಂದು ಫಂಕ್ಷನ್ ಆಯಿತು ನಮ್ಮ ಮನೇಲಿ. ಆ ಫಂಕ್ಷನ್ಗೆ ಅಂತೇಳಿ ಈ ಸೀರೆ ತೊಗೊಂಡಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗೈತೆ, ಸಾಫ್ಟಾಗಿ ಒಂಥರ ಡಬಲ್ ಶೇಡ್ ಥರ ಐತೆ. ಒಂದು ಕಡೆ ಗ್ರೀನು, ಒಂದು ಕಡೆ ಗೋಲ್ಡ್ ಥರ ಐತೆ, ಡಬಲ್ ಶೇಡು.
ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಇದು ದೊಡ್ಡ ಬಾರ್ಡ್ರು, ಈ ಥರ ಇಷ್ಟೆಲ್ಲ ಬಾರ್ಡ್ರ್ ಐತೆ. ಹಾಗೆ ಮೇಲ್ಗಡೆ ಚಿಕ್ಕ ಬಾರ್ಡ್ರ್ ಐತೆ. ಹಾಗೆ ಇದಕ್ಕೆ ಸೆರಗು ಈ ಥರ ಐತೆ, ಫುಲ್ ವರ್ಕ್ ಈ ಥರ ಐತೆ. ಇದಕ್ಕೆ ಮಾಮೂಲಿ ಬೇಬಿ ಕುಚ್ಚು ಅಂತ ಹೇಳಿದ್ನಲ್ಲ, ಇದೇ ಥರ ಬೇಬಿ ಕುಚ್ಚು ಹಾಕಿಸ್ಕೊಂಡಿದ್ದೀನಿ. ಸಿಂಪಲಾಗಿ ಗ್ರೀನು ಮತ್ತು ಪಿಂಕು ಕಾಂಬಿನೇಷನಲ್ಲಿ ಈ ಥರ ಕುಚ್ಚು ಹಾಕ್ಕೊಂಡಿದ್ದಾರೆ ಅಷ್ಟೇ. ಇದು ಪ್ರೈಸ್ ಬಂದು ಇದು 8,000 ಏನೋ ಕೊಟ್ಟಿದ್ವಿ. ಇದು ರೀಸೆಂಟಾಗಿ ಫಂಕ್ಷನ್ಗೆ ಅಂತ ತೊಗೊಂಡಿದ್ದು. ಇದು 8,000 ಕೊಟ್ಟಿದೆ. ಹಾಗೆ ಇದಕ್ಕೆ ಬ್ಲೌಸ್ ವರ್ಕು ಇದೇ ಸ್ವಲ್ಪ ಗ್ರ್ಯಾಂಡಾಗಿ ಅಂತ ಹೇಳಿದ್ರೆ ಇದು ಮತ್ತು ನಮ್ಮ ಮನೆ ಗೃಹ ಪ್ರವೇಶದ್ದು ಅಷ್ಟೇ, ಎರಡೇ ಜಾಸ್ತಿ ವರ್ಕ್ ಮಾಡಿಸಿರೋದು. ಇದಕ್ಕೆ ಈ ಥರ ವರ್ಕ್ ಮಾಡಿಸಿದ್ದೀನಿ. ಇದು ಸಣ್ಣ ಸಣ್ಣ ಬೀಡ್ಸ್ ಹಾಕಿದ್ದಾರೆ. ನಾನೇನು ಬೇಡ ಅಂತ ಹೇಳಿದೆ, ಆದರೂ ಪರಿಚಯ ಇರೋರು ಅವರೇ ಹಾಕ್ಕೊಟ್ಟಿದ್ರು. ಚೆನ್ನಾಗಿ ಕಾಣುತ್ತೆ ತೊಗೊಳ್ಳಿ ಅಂತ ಅದೇ ಹಾಕ್ಕೊಟ್ಟಿದ್ರು. ಹಾಗೆ ವರ್ಕ್ ಈ ಥರ ಮಿಷಿನ್ ವರ್ಕ್ ಮಾಡಿಸಿದೆ. ಇದಕ್ಕೆ ಟ್ಯಾಗ್ ಈ ಥರ ಹಾಕ್ಕೊಟ್ಟಿದ್ರು. ಚೆನ್ನಾಗಿ ಹೊಲ್ಕೊಡ್ತಾರೆ ಬ್ಲೌಸ್ ಎಲ್ಲ. ನನಗೇನೋ ಇಷ್ಟ, ನಾನು ಹೆಂಗೆ ಕೊಟ್ಟಿರ್ತೀನಿ ಹಾಗೆ ಹೊಲ್ಕೊಡ್ತಾರೆ, ಚೆನ್ನಾಗೈತೆ. ಇದು ಪ್ರೈಸ್ ಬಂದು 8,000 ಅಂತಿದ್ದು. ಒಂದು ಸ್ವಲ್ಪ ಇಲ್ಲಿಂದೇ ತೊಗೊಂಡಿದ್ದೆ ಅಷ್ಟೇ. ಹಾಗೆ ಇದೂ ಅಷ್ಟೇ, ಇದು ಅದು ಎರಡು ಒಂದೇ ಸಲ ತೊಗೊಂಡಿದ್ದು. ಇದು ನನ್ನ ಮಗಳು ಸೀರೆ, ನನ್ನ ಮಗಳಿಗೆ ಅಂತ ತೊಗೊಂಡಿದ್ದ ಸೀರೆ ಇದು. ಇದು ಸೇಮ್ ಕಲರ್ ಚೇಂಜ್ ಅಷ್ಟೇ, ಸೇಮ್ ಒಂದೇ ಥರ ಡಿಸೈನು, ಕಲರ್ ಮಾತ್ರ ಚೇಂಜು. ಇದು ಪಾಚಿ ಗ್ರೀನು, ಅದು ಮಾಮೂಲಿ ಪ್ಯಾರೆಟ್ ಗ್ರೀನ್ ಇಲ್ಲ, ಸ್ವಲ್ಪ ಗ್ರೀನ್ ಆಯಿತು ಅಷ್ಟೇ. ಮತ್ತು ಇದು ಕಾಪರ್ ಜರಿ ಅಂತಾರಲ್ಲ ಆ ಥರ ಜರಿ. ಇದು ಗೋಲ್ಡ್ ಅಲ್ಲ ಮತ್ತು ಸಿಲ್ವರ್ ಅಲ್ಲ, ಕಾಪರ್ ಜರಿ. ಈಗ ಟ್ರೆಂಡಿಂಗಲ್ಲಿ ಇರೋದು ಅದೇ ತಾನೇ ಕಾಪರ್ ಜರಿದು. ಅದಕ್ಕೋಸ್ಕರ ಅದೇ ಇರಲಿ ಅಂತೇಳಿ, ನನ್ನ ಮಗಳಿಗೆ ಇಷ್ಟ ಅಂತೇಳಿ ನನ್ನ ಮಗಳಿಗೆ ತೊಗೊಂಡಿದ್ದೀವಿ ಸೀರೆನ. ಹಾಗೆ ಇದಕ್ಕೂ ಅಷ್ಟೇ ಮಾಮೂಲಿ ಬೇಬಿ ಕುಚ್ಚು ಈ ಥರ ನೋಡಿ, ಈ ಥರ ಹಾಕ್ಸ್ಕೊಂಡಿದ್ದೀನಿ. ಇದು ಸೆರಗು ಈ ಥರ ಐತೆ ಅಷ್ಟೇ. ಇದು ಸೇಮ್ ಎರಡು ಒಂದೇ ಡಿಸೈನ್, ಸ್ವಲ್ಪ ಡಿಫ್ರೆಂಟ್ ಐತೆ ಅಷ್ಟೇ, ಅಷ್ಟು ಬಿಟ್ಟರೆ ಎರಡು ಒಂದೇ. ಆದರೆ ಅದಕ್ಕಿಂತ ಇದೇ ಕಾಸ್ಟ್ಲಿ. ಇದು 12,000 ಏನೋ ಕೊಟ್ಟು ತೊಗೊಂಡಿದ್ದು ಸೀರೆನ ನನ್ನ ಮಗಳಿಗೆ ಅಂತೇಳಿ, ಅವಳು ಇಷ್ಟಪಡ್ತೀನಿ ಅಂತೇಳಿ ಈ ಸೀರೆನ 12,000 ಕೊಟ್ಟು ತೊಗೊಂಡಿದ್ದೆ. ಇದನ್ನೆಲ್ಲ ಐರನ್ ಮಾಡಿಸಿನ ಹಾಗೆ ಇಟ್ಕೊಂಡಿದ್ದೀನಿ, ಮಾಡಿಸ್ಬೇಕು. ನೋಡೋಣ, ಏನಾನ ಫಂಕ್ಷನ್ ಇದ್ದಾಗ ಸುಮ್ಮನೆ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತೇಳಿ ಸುಮ್ಮನೆ ಆಗಿದ್ದೀನಿ. ಹಾಗೆ ಇದಕ್ಕೂ ಅಷ್ಟೇ ಸೇಮ್ ಡಿಸೈನು. ಇದಕ್ಕೆ ಬೀಡ್ಸ್ ಸಿಕ್ಕಿದ್ದೀನಿ ನನ್ನ ಮಗಳಿಗೆ ಅಂತೇಳಿ. ಇದು ಗ್ರೀನ್ ಕಲರ್ ಕಾಂಬಿನೇಷನ್ಗೆ ಗ್ರೀನ್ ಕಲರ್ ಬೀಡ್ಸು. ಇದು ಫಸ್ಟು ಹೊಲಿಸಿದ್ದು, ಅದಕ್ಕೇನು ಬೇಡ, ನನಗೇನು ಬೇಡ, ಅವಳಿಗಿರಲಿ ಅಂತೇಳಿದೆ. ಆದರೆ ನನಗೂ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಸಣ್ಣ ಸಣ್ಣ ಬೀಡ್ಸ್ ಹಾಕಿ ಹೊಲ್ದು ಕೊಟ್ಟಿದ್ದು. ಇದು ಗ್ರೀನ್ ಕಲರ್ ಬೀಡ್ಸು ಮತ್ತು ಮಾಮೂಲಿ ಡಿಸೈನು ಈ ಥರ. ಅದಕ್ಕೆ ಹೆಂಗೆ ಇದೆ ಅದೇ ಥರ ಸೇಮ್. ಇದೊಂದು ಸೀರೆ. ಇದು ನಮ್ಮ 3ನೇ ದೊಡ್ಡಮ್ಮ, ಅಂದರೆ ನಮ್ಮ ಅಮ್ಮವರ 3ನೇ ಅಕ್ಕ, ಅವ್ರ ಮಗನ ಅವರ ಮಗುನ ಮದುವೆದು, ಅವ್ರ ಮಗನ ಮದುವೆ ಸೀರೆ. ಮತ್ತು ಅದು ಪ್ಯಾರೆಟ್ ಗ್ರೀನ್ ಇತ್ತು ಆಲ್ರೆಡಿ, ಅದೇ ನನ್ನ ತಂಗಿ ಮದುವೆ ಸೀರೆ ಅಂತ ಹೇಳಿದ್ನಲ್ಲ ಅದು. ನಮ್ಮ ಸುಮಕ್ಕಾದ ಅಂದರೆ ನಮ್ಮ ಅಕ್ಕ ಮನೆ ಗೃಹ ಪ್ರವೇಶ ಆಯ್ತಲ್ಲ, ನನ್ನ ಅಕ್ಕ ಅವರು ತಮ್ಮನ ಮದುವೆ ಇದ್ದರು. ಆ ಥರ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಈ ಥರ ಕಲರು, ಅಂದರೆ ಇದು ಪ್ಯಾರೆಟ್ ಗ್ರೀನ್ ಅಲ್ಲ, ಸ್ವಲ್ಪ ತುಪ್ಪದ ಕಲರ್ ಥರ ಐತೆ. ಇದು ಅಲ್ಲಿ ಕಾಣಲ್ಲ ಅನಿಸುತ್ತೆ, ಗೊತ್ತಾಯ್ತಿಲ್ಲ. ಇದು ತುಪ್ಪದ ಕಲರ್ ಐತೆ. ಇದು ಅಷ್ಟೇ ತುಂಬ ಚೆನ್ನಾಗೈತೆ ಸೀರೆ. ಕಲರು ಅಷ್ಟೇ ಉಟ್ಕೊಂಡಾಗ ಸಕ್ಕತ್ತಾಗಿ ಕಾಣ್ತಿತ್ತು ನನಗೆ. ಹಾಗೆ ಇದಕ್ಕೆ ಬೇಬಿ ಕುಚ್ಚು ಎಲ್ಲ ಆಲ್ಮೋಸ್ಟ್ ನಾನು ಬೇಬಿ ಕುಚ್ಚು ಹಾಕ್ಸಿರೋದು, ಏನು ವರ್ಕ್ ಮಾಡ್ತಿಲ್ಲ. ಹಾಗೆ ಸೆರಗು ಈ ಥರ ಫುಲ್ಲು ಗ್ರ್ಯಾಂಡು. ಇದು ಪ್ರೈಸು ಗೊತ್ತಿಲ್ಲ, ನಾನೇನು ಕೇಳಿಲ್ಲ ಪ್ರೈಸು, ಕೆಲವೊಂದಿಲ್ಲ. ಹಾಗೆ ಇದು ಈ ಥರ ವರ್ಕ್ ಮಾಡಿಸ್ದೆ. ಅಂದರೆ ಈ ಬ್ಲೌಸು ಹೆವಿ ವರ್ಕ್ ಇರೋದಕ್ಕೆ ನೀಟಾಗಿ ಕಾಣ್ತಿರಲಿಲ್ಲ, ಅದು ಇರಲಿ ಅಂತ ಆವಾಗ ಮಾಡಿಸ್ಕೊಂಡಿದ್ದು. ಹಾಗೆ ಮೆಗಾ ಸ್ಲೀವ್ ಇಟ್ಸ್ಕೊಂಡಿದೆ. ಇದು ಈ ಥರ ಇದೆ, ಕಾಣಿಸಲ್ಲ, ಇರಲಿ ಅಂತ ಮಾಡಿಸ್ಕೊಂಡಿದ್ದು ಅಷ್ಟೇ. ಈ ಥರ ಚಿಕ್ಕದಾಗಿ ಒಂದು ಟ್ಯಾಗ್ ಹಾಕ್ಸ್ಕೊಂಡಿದ್ದೀವಿ ಅಷ್ಟು. ಈ ಸೀರೆ ನೀವು ನೋಡಿದ್ದೀರಾ, ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶದಲ್ಲಿ ಬೆಳಗ್ಗೆ ಹಾಕ್ಕೊಂಡಿದ್ದು. ಮೈಸೂರು ಸಿಲ್ಕ್ ಅಲ್ಲ, ಸೆಮಿ ಮೈಸೂರು ಸಿಲ್ಕು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಸೀರೆ. ನಮ್ಮ ಮನೆಯವರು ನನ್ನ ಬರ್ತಡೆಗೆ ಅಂತೇಳಿ ಈ ಸೀರೆನ ಈ ವರ್ಷ ಕೊಡಿಸಿದ್ದು. ಅಕ್ಕನ ಮನೆ ಗೃಹ ಪ್ರವೇಶನ ಅವತ್ತೇ ಇತ್ತು, ನನ್ನ ಬರ್ತಡೆನೂ ಅವತ್ತೇ ಇತ್ತು. ಅದಕ್ಕೋಸ್ಕರ ಚೆನ್ನಾಗೈತೆ, ಕಲರ್ ಕಾಂಬಿನೇಷನ್ ಸಕ್ಕತ್ತಾಗೈತೆ ಅಂತೇಳಿ ಇಷ್ಟ ಆಯಿತು. ಅದಕ್ಕೆ ನಮ್ಮ ಮನೆಯವ್ರು ತಗೋ ಅಂತೇಳಿ ಕೊಡಿಸಿದ್ರು. ಹಾಗೆ ಇದಕ್ಕೂ ಅಷ್ಟೇ ಕಾಪರ್ ಜರಿ ಐತೆ ನೋಡಿ. ಗೋಲ್ಡ್ ಇದ್ದಿದ್ರು ಸಿಲ್ವರ್ ಇದ್ದರೂ ಇಷ್ಟು ಲುಕ್ ಬರ್ತಿರಲಿಲ್ಲ ಅನಿಸುತ್ತೆ. ಈ ಕಾಪರ್ ಜರಿ ಇರೋದಕ್ಕೆ ಇಷ್ಟು ಲುಕ್ ಇರೋದು, ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಇದಕ್ಕೆ ಕುಚ್ಚೆಲ್ಲ ಏನು ಹಾಕ್ಸ್ಕೊಂಡಿದ್ದೆ, ಅರ್ಜೆಂಟಾಗಿ ಬ್ಲೌಸ್ ಹೊಲಿಸ್ಬೇಕಾಯಿತು, ಅದಕ್ಕೋಸ್ಕರ ಕುಚ್ಚೆಲ್ಲ ಏನು ಹಾಕ್ಸಿಲ್ಲ, ಇನ್ನೊಂದು ಸಲ ಹಾಕ್ಸ್ಕೊಬರ್ಬೇಕು. ಹಾಗೆ
ಇದಕ್ಕೆ ಬ್ಲೌಸು ಫುಲ್ಲು ಸಿಂಪಲ್ಲು ನೋಡಿ, ಈ ಥರ ಡಿಸೈನು. ಅಂದರೆ ಇದು ಅರ್ಜೆಂಟಲ್ಲಿ ಹೊಲಿಸಿದ್ದು, ಬೆಳಗ್ಗೆ ಕೊಟ್ಟೆ, ಸಂಜೆ ಒಂದು 5 ಗಂಟೆ 6 ಗಂಟೆಗೆ ಹೊಲ್ಕೊಟ್ರು. ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಇದು ಫುಲ್ ಸ್ಲೀವ್ ಹೊಲಿಸ್ಕೊಂಡೆ ಅಂದರೆ ಇಲ್ಲಿವರೆಗೂ. ಇಷ್ಟು ಸಿಲ್ವರ್ ಬಾರ್ಡ್ರು ಅಂದರೆ ಕಾಪರ್ ಬಾರ್ಡ್ರ್ ಇರೋದಕ್ಕೆ ತುಂಬ ಲಕ್ಷಣವಾಗೈತೆ ಇದು ಸೀರೆನೂ ಅಷ್ಟೇ. ಸ್ಮೂತು ಅಷ್ಟೇ, ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಇದಕ್ಕೆ 2,500 ಏನೋ ಕೊಟ್ಟಿದ್ದೀನಿ ನಾನು. ಚೆನ್ನಾಗಿದೆ. ಇದರಲ್ಲೇ ಮೈಸೂರು ಸಿಲ್ಕ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಇದೇ ಕಲರಲ್ಲಿ. ನೋಡೋಣ, ಟ್ರೈ ಮಾಡ್ತೀನಿ. ತಗೊಂಡ್ರೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆ ಈ ಸೀರೆ 2,500 ಕೊಟ್ಟು ಮೊನ್ನೆ ತೊಗೊಂಡಿದ್ದು ನಾನು ಬರ್ತ್ಡೇ ಟೈಮಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು ಈ ಸೀರೆ ಇದೇನು ಸಿಲ್ಕ್ ಅಲ್ಲ, ಇದು ಬನಾರಸಿ ಸೀರೆ ಅಂತಾರಲ್ಲ ಅದು. ಇದು ನನ್ನ ತಂಗಿಗೆ ಅಂತ ತೊಗೊಂಡಿದ್ದೆ ಒಂದು ಸಲ, ಅವಳಿಗೆ ಅಂತ ತೊಗೊಳಕ್ಕೆ ಹೋಗಿದ್ದಾಗ ಸೇಮ್ ಇದೇ ಕಲರೇ ಅವಳಿಗೂ ನಾನು ತೊಗೊಂಡಿದ್ದೆ ಸೀರೆನ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಕಲ್ಲರು ಮತ್ತು ವರ್ಕು ಫುಲ್ಲು ಒಂಥರ ಮೆತ್ತಿಗೆ ಸಕ್ಕತ್ತಾಯಿತು ಸೀರೆ. ಅದಕ್ಕೋಸ್ಕರ ನನಗೆ ಇಷ್ಟ ಆಯಿತು ಅಂತೇಳಿ ನಮ್ಮ ಮನೆ ಹತ್ರ ಹೇಳಿದ್ದೆ ನಾನು, ಚೆನ್ನಾಗೈತೆ ಅಂತೇಳಿ. ನಮ್ಮನೆಯವರು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ, ನನ್ನ ಇಬ್ಬರು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತೇಳಿ ಗಿಫ್ಟ್ ಮಾಡಿದ್ರು. ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು ಇದನ್ನು. ನನಗಂತೂ ಸಕ್ಕತ್ತಾಗಿ ಖುಷಿ ಆಯಿತು. ನಾನು ಇಷ್ಟಪಟ್ಟಿದ್ದ ಸೀರೆ ನನಗೆ ತಂದುಕೊಟ್ರು ಅಂತ. ಹಾಗೆ ಈ ಬಾರ್ಡು ನೋಡಿ, ಅಗ್ಲ ಬಾರ್ಡು. ಇದು ಅಷ್ಟೇ ಕಾಪರ್ ಜರಿದೆ, ಫುಲ್ ಎಲ್ಲ ಕಾಪರ್ ಜರಿನೇ. ಇಲ್ಲಿರೋ ಬುಟ್ಟ ಇದು ಎಲ್ಲ ಅಷ್ಟೇ ಕಾಪರೇನೆ, ಅದಕ್ಕೆ ಚೆನ್ನಾಗಿರೋದು. ಹಾಗೆ ಸೆರಗು ತೋರಿಸಿದೆ, ಸೆರಗು ನೋಡಿ ಈ ಥರ ಫುಲ್ಲು ಇದೇ ಥರನೇ. ಇದಕ್ಕೆ ಮಾಮೂಲಿ ಬೇಬಿ ಕಟ್. ಹಾಗೆ ಬ್ಲೌಸು ಇದಕ್ಕೆ ಅದರಲ್ಲೇ ವರ್ಕ್ ಕೊಟ್ಟಿದ್ರು. ಸೀರೆಯಲ್ಲೇ ಬ್ಲೌಸಲ್ಲೇ ವರ್ಕ್ ಬಂದಿತ್ತು ಆಲ್ರೆಡಿ, ಮಿಷಿನ್ ವರ್ಕ್ ಏನೋ ಇತ್ತು ಅನಿಸುತ್ತೆ. ಅದಕ್ಕೆ ಫುಲ್ ಸ್ಲೀವ್ಸ್ಗೆ ಈ ಥರ ಮ್ಯಾಂಗೋ ಡಿಸೈನು ಉಲ್ಟಾ ಕೊಟ್ಬಿಟ್ಟವ್ರೆ. ಈ ಥರ ಚೆನ್ನಾಗಿತ್ತು. ಬಟ್ಟೆ ಮಾತ್ರ ಸಕ್ಕತ್ತಾಗಿದೆ, ಕ್ವಾಲಿಟಿನೂ ಚೆನ್ನಾಗೈತೆ. ಕೊಡ್ಬೋದು 3,500 ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗೈತೆ. ಇದು ನಾವು ಅಕ್ಕನ ಮನೆ ಗೃಹ ಪ್ರವೇಶದಲ್ಲಿ ಬೆಳಗ್ಗೆ ಬ್ಲೂ ಕಲರ್ ಉಟ್ಕೊಂಡಿದೆ ಸರ್, ಸ್ಕೈ ಬ್ಲೂ ಅಂದರೆ ಸೆಮಿ ಸಿಲ್ಕು, ಮೈಸೂರು ಸಿಲ್ಕು. ಇದು ನೈಟ್ ಉಟ್ಕೊಂಡಿದೆ. ನೋಡಿದ್ರೆ ಅನಿಸುತ್ತೆ ಆಲ್ರೆಡಿ ವೀಡಿಯೋಸಲ್ಲಿ, ನೋಡಿಲ್ಲ ಅಂದರೆ ಹೋಗಿ ಅಕ್ಕನ ಮನೆ ಗೃಹ ಪ್ರವೇಶದ ವಿಡಿಯೋ ನೋಡ್ಕೊಬನ್ನಿ. ಇಷ್ಟ ಆಗ್ಬೋದು ನಿಮಗೂ ವೀಡಿಯೋಸ್ ಎಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಈ ಥರ ಸೀರೆ, ಇದು 3,500 ಆಯಿತಾ. ನೆಕ್ಸ್ಟ್ ಸೀರೆ ಆಲ್ಮೋಸ್ಟ್ ನನ್ನ ಹತ್ರ ಪಿಂಕು ಗ್ರೀನೇ ಜಾಸ್ತಿ ಇರೋದು. ನೆಕ್ಸ್ಟ್ ಸೀರೆ ಇದು ಒಂಥರ ಮಲ್ಟಿ ಕಲರ್ ಅನ್ಸುತ್ತೆ. ಈಗ ಎಲ್ಲ ಕಲರು ಮಿಕ್ಸ್ ಐತೆ. ಪಿಂಕು, ಮೆಂತ್ಯ ಕಲರು, ಗ್ರೀನು, ಗೋಲ್ಡು, ಈ ಥರ ಎಲ್ಲ ಮಿಕ್ಸ್ ಐತೆ. ಇದು ಒಂಥರ ಚೆನ್ನಾಗೈತೆ. ಎಲ್ಲನೂ ಯಾವುದನ್ನ ಗೃಹ ಪ್ರವೇಶಕ್ಕೋ ಇಲ್ಲ ಯಾವುದನ್ನ ಪೂಜೆಗೋ ಯಾವುದನ್ನ ಫಂಕ್ಷನ್, ಸಿಂಪಲ್ ಫಂಕ್ಷನ್ಗೂ ಇಟ್ಕೊಂಡು ಹೋಗ್ಬೋದು. ಚೆನ್ನಾಗೈತೆ. ಈ ಸೆರಗು ಫುಲ್ಲು ಈ ಥರ ಐತೆ, ಈ ಥರ. ಹಾಗೆ ಮೇಲ್ಗಡೆ ಡಿಸೈನು ಮತ್ತು ಕೆಳಗಡೆ ಡಿಸೈನು ಲೀಫಲ್ಲಿ, ಮತ್ತು ಇಲ್ಲೂ ಅಷ್ಟೇ ಲೀಫು ಬುಟ್ಟ ಊಟ ಚೆನ್ನಾಗೈತೆ. ಸೀರೆ ಎಲ್ಲ ಚೆನ್ನಾಗೈತೆ, ನನಗೆಲ್ಲ ಇಷ್ಟ ಆಯಿತು. ಯಾವಾಗ ನಾನು ಇಟ್ಕೊಂಡಾಗ ತೋರಿಸ್ತೀನಿ ಯಾವ ಥರ ಐತೆ ಅಂತ. ಇದು ಪ್ರೈಸು 5,000. ನಮ್ಮನೆ ಗೃಹ ಪ್ರವೇಶದಲ್ಲಿ ತೊಗೊಂಡಿದ್ದು. ಹಾಗೆ ಇದಕ್ಕೂ ಅಷ್ಟೇ ಸಿಂಪಲಾಗೇ ಈ ಥರ ಪ್ಯಾಚ್ ವರ್ಕ್ ಡಿಸೈನ್ ಮಾಡಿಸಿದ್ದೀನಿ ಅಷ್ಟೇ, ಜಾಸ್ತಿ ಏನು ಡಿಸೈನ್ ಮಾಡಿಸಿಲ್ಲ. ಪ್ಯಾಚ್ ವರ್ಕ್ ಸೀರೆ ಇದು ನಮ್ಮನೆ ಗೃಹ ಪ್ರವೇಶದ ನೈಟ್ ಇಟ್ಕೊಂಡಿದ್ದೀನಿ ಸೀರೆ. ಇದು ಸಾಫ್ಟ್ ಸಿಲ್ಕ್ ಥರ ಐತೆ. ಇದು ಡಬಲ್ ಶೇಡಲ್ಲಿದೆ. ಪಿಂಕ್ ಮತ್ತು ಆರೆಂಜು ಎರಡು ಮಿಕ್ಸ್ ಥರ ಐತೆ. ಮತ್ತು ಸ್ಕೈ ಬ್ಲೂ ಮತ್ತು ಗೋಲ್ಡು, ಸಿಲ್ವರು ಎಲ್ಲ ಐತೆ ಇದರಲ್ಲಿ ಕಲರು. ಮತ್ತು ಮಧ್ಯ ಇದು ಈ ಥರ ಇದೆ ಸೀರೆ. ಹಾಗೆ ಸೆರಗು ಅಷ್ಟೇ ನೋಡಿ ಈ ಥರ ಫುಲ್ ವರ್ಕ್ ಸೀರೆ. ಇದು ಇಲ್ಲಿ ಮ್ಯಾಂಗೋ ಡಿಸೈನು, ಸಿಲ್ವರು ಮತ್ತು ಗೋಲ್ಡ್ ಎರಡು ಮಿಕ್ಸ್ ಐತೆ. ಇದು ಪ್ರೈಸ್ ಬಂದು ಒಂದು 5,000 ಏನೋ ಇತ್ತು, 5,000 ಏನೋ ಕೊಟ್ಟಿದ್ವಿ ಅನಿಸುತ್ತೆ ಈ ಸೀರೆಗೆ. ಇದು ನಮ್ಮನೆ ಗೃಹ ಪ್ರವೇಶದ್ದು ನೈಟ್ ಉಟ್ಕೊಂಡಿದ್ದೀನಿ ಸೀರೆ. ಹಾಗೆ ಇದಕ್ಕೆ ಕುಚ್ಚು ಈ ಥರ ಹಾಕ್ಸಿದ್ದೀನಿ, ಮಾಮೂಲಿ ಬೇಬಿ ಕುಚ್ಚಿನೇ, ಅದಕ್ಕೆ ಮಧ್ಯೆ ಬೀಡ್ಸ್ ಹಾಕ್ಸಿದ್ದೀನಿ ಅಷ್ಟೇ. ಸೀರೆ ಮಾತ್ರ ಸಾಫ್ಟಾಗಿ ಚೆನ್ನಾಗೈತೆ. ಇದಕ್ಕೆ ಇದು ಪ್ರೈಸು 5,000 ಕೊಟ್ಟಿದ್ದು. ಹಾಗೆ ಇದಕ್ಕೆ ಬ್ಲೌಸು ಈ ಥರ ಫುಲ್ ವರ್ಕು ಇದೆ. ಫಸ್ಟು ನಾನು ವರ್ಕ್ ಮಾಡಿಸಿದ್ದು ಅಂದರೆ ರೇಷನ್ ಸೀರೆಯಲ್ಲಿ ಇದು, ಮತ್ತು ನಮ್ಮ ಮನೆ ಗೃಹ ಪ್ರವೇಶದ 2 ಸೀರೆದು. ಇದು ನೈಟ್ ಸೀರೆದು. ಇದು ಈ ಥರ ಡಿಸೈನ್ ಮಾಡಿಸಿದೆ, ಫ್ಲವರು, ಸ್ಟೋನ್ ವರ್ಕ್ ಎಲ್ಲ ಮಾಡ್ತಿದ್ದೆ ಇದಕ್ಕೆ. ಹಾಗೆ ಇದು ಬೀಡ್ಸ್ ಈ ಥರ ಹಾಕ್ಸ್ಕೊಂಡಿದ್ದೀನಿ. ನನ್ನ ಮಗ ಹಿಂಗೆ ಡ್ಯಾನ್ಸ್ ಇರ್ತಾನೆ ಗೈಸ್, ತೋರಿಸ್ತೀನಿ ಆಮೇಲೆ ಲಾಸ್ಟಲ್ಲಿ ಏನು ಮಾಡ್ತಾವ್ರೆ.
ಹಾಗೆ ಈ ಥರ ಡಿಸೈನ್ ಅಂದರೆ ಈ ಥರ ಡಿಸೈನು ಸಿಂಪಲ್ಲೇ. ಇದಕ್ಕೆ ಮಾತ್ರ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದ್ದೀನಿ. ಅದೇ ನೆಕ್ಸ್ಟ್ ಇನ್ನೊಂದು ಸೀರೆ ಗೃಹ ಪ್ರವೇಶದ ಅದೊಂದು ಸೀರೆ, ಇದೊಂದು ಸೀರೆ ಜಾಸ್ತಿ ವರ್ಕ್ ಮಾಡಿಸಿದ್ದು ಅಂದರೆ. ಹಾಗೆ ನೆಕ್ಸ್ಟ್ ಸೀರೆ ಇದು ಇಷ್ಟೆಲ್ಲ ಗ್ರ್ಯಾಂಡ್ ಸೀರೆ ಅಂದರೆ ಇದು ಒಂದೇ ನನ್ನ ಹತ್ರ ಇರೋದು. ಈ ಸೀರೆ ನನ್ನ ತಮ್ಮನ ಮದುವೆ ಸೀರೆ ನೈಟ್ ರಿಸೆಪ್ಷನ್ಗೆ ಅಂತ ತೊಗೊಂಡಿದ್ದು. ಫುಲ್ಲು ಗ್ರ್ಯಾಂಡು, ಫುಲ್ಲು ಸೀರೆ ಫುಲ್ ಇದೇ ಥರನೇ ಐತೆ. ಅದರಲ್ಲಿ ಮಧ್ಯ ಬೇರೆ ಸ್ಟೋನ್ ವರ್ಕ್ ಬೇರೆ ಐತೆ. ಇದು ಈ ಥರ ಪಿಂಕ್ ಕಲರು, ಡಾರ್ಕ್ ಪಿಂಕ್ ಬರುತ್ತಲ್ಲ ಆ ಥರ. ಅವಾಗೆಲ್ಲ ಇದೇ ಥರ ಜಾಸ್ತಿ ಹೊಡ್ತಿದ್ದೆವು ನೈಟ್ ರಿಸೆಪ್ಷನ್ಗೆ ಎಲ್ಲ. ಅದಕ್ಕೋಸ್ಕರ ನನಗೂ ಇಷ್ಟ ಅಂತ ಈ ಸೀರೆನ ತೊಗೊಂಡೆ. ಆದರೆ ಈಗ ಇಷ್ಟ ಆಗ್ತಿಲ್ಲ ಜಾಸ್ತಿ. ಈ ಥರ ವರ್ಕ್ ಇರೋದು ನೋಡಿ, ಸೆರಗು ಫುಲ್ಲು ಸ್ಟೋನ್ ವರ್ಕು. ಈ ಥರ ಸೀರೆ ಮಾತ್ರ ಸಕ್ಕತ್ತಾಗೈತೆ, ಸಾಫ್ಟಾಗಿ ಚೆನ್ನಾಗೈತೆ. ಉಟ್ಕೊಂಡ್ರೆ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ವೈಟ್ ಇರೋರಿಗೆ ಈ ಸೀರೆ ಉಟ್ಕೊಂಡ್ರೆ ಸಕ್ಕತ್ತಾಗಿ ಕಾಣುತ್ತೆ. ಹಾಗೆ ಇದಕ್ಕೂ ಅಷ್ಟೇ ಮಾಮೂಲಿ ಬೇಬಿ ಕುಚ್ಚು ಮತ್ತು ಇದು ಬೀಡ್ಸ್ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ. ಇದು ಪ್ರೈಸ್ ಬಂದು 12,000 ಗೈಸ್. ಸುಮ್ಮನೆ ದುಡ್ಡು ಎಷ್ಟು ಅನಿಸುತ್ತೆ. ಈಗ ಆವಾಗ ತೊಗೋಬೇಕಾದ್ರೆ ತೊಗೊಂಡ್ಬಿಟ್ರೆ ಈಗ ಸುಮ್ಮನೆ ಹಾಕ್ಬೇಕಾಗಿತ್ತು ಅಷ್ಟೊಂದು ದುಡ್ಡು ಕೊಟ್ಟು ಅನಿಸುತ್ತೆ ಅಷ್ಟೇ. ಇದಕ್ಕೆ ರೆಡಿ ಇದಿರುತ್ತಲ್ಲ ರೆಡಿ ವರ್ಕ್ ಇರುತ್ತಲ್ಲ ಅವಾಗೆಲ್ಲ ಈ ಥರನೇ ಹಾಕ್ಸ್ಕೊತಿದ್ದೀನಿ ಅಷ್ಟೇ. ಗೊತ್ತಿಲ್ಲ ಅಷ್ಟೊಂದಾಗಿ. ನನಗೆ ರೆಡಿ ಚೆನ್ನಾಗಿತ್ತು ಅಂತೇಳಿ ಈ ಥರ ಹಾಕ್ಸ್ಕೊಂಡೆ. ಆದರೆ ಸ್ಟೋನೆಲ್ಲ ಬೇಗ ಉದುರೋಯ್ತು. ಒಂದು 2 ಟೈಮೇನೋ ಹಾಕ್ಕೊಂಡಿದ್ದೀನಿ ಅಷ್ಟೇ ಈ ಸೀರೆನ. ಸ್ಟೋನ್ ಎಲ್ಲ ಬಿದ್ದೋಗೈತೆ. ಹಾಗೆ ಇದಕ್ಕೆ ಮೆಗಾ ಸ್ಲೀವ್ ಇಕ್ಸ್ಕೊಂಡಿದ್ದೆ. ಹಿಂಗೆ ಡಿಸೈನು ಈ ಥರ. ಹಾಗೆ ಇದಕ್ಕೆ ಬೀಡ್ಸ್ ಹಾಕ್ಸ್ಕೊಂಡಿದ್ದೆ ಇಷ್ಟ. ಇದು 12,000 ಸೀರೆ. ಇಷ್ಟು ಸೀರೆ ಇದು ಎಲ್ಲ ಕಲರ್ ಆಯಿತು ಇದರಲ್ಲೇ. ಇದೆಲ್ಲ ಅವಾಗ ಚೆನ್ನಾಗಿತ್ತು ಸೀರೆ. ಇದು ನಮ್ಮ 3ನೇ ಅಕ್ಕ ಅಂದರೆ ನಮ್ಮ ಯಜಮಾನ್ರವ್ರ 3ನೇ ಅಕ್ಕನ ಮದುವೆ ಟೈಮಲ್ಲಿ ನನಗೆ ಕೊಡಿಸಿದ್ದು. ಎಲ್ಲರಿಗೂ ಒಂದೇ ಥರನೇ ತಂದಿದ್ರು. ಸ್ವಲ್ಪ ಡಿಫ್ರೆಂಟ್ ಇತ್ತು ಎಲ್ಲರಿಗೂ. ಈ ಥರ ಇತ್ತು ಸೀರೆ, ರೇಷ್ಮೆ ಸೀರೆ. ಇದಕ್ಕೂ ಕುಚ್ಚು ಈ ಥರ ಹಾಕ್ಸ್ಕೊಂಡಿದ್ದೀನಿ, ನಮಗೆ ಬೇಬಿ ಕುಚ್ಚು. ಹಾಗೆ ಇದು ಪ್ರೈಸ್ ಅಷ್ಟು ಗೊತ್ತಿಲ್ಲ ನನಗೆ, ನಾನೇನು ಕೇಳಿಲ್ಲ ಜಾಸ್ತಿ. ಒಂದು 4 ಇಲ್ಲ 5,000 ಇರ್ಬೋದು ಅಂತ ಅಂದ್ಕೊತೀನಿ ಅಷ್ಟೇ. ಇದು ಸೆರಗು ನೋಡಿದ್ದಾರೆ. ಸೀರೆ ಮೆತ್ತಗೆ ಚೆನ್ನಾಗೈತೆ ಈ ಸೀರೆ. ನಾನು ಇದು ನಮ್ಮ 3ನೇ ಅಕ್ಕನ ಮದುವೆ ಸೀರೆ. ಹಾಗೆ ಇದು ಸೀರೆ ಬ್ಲೌಸು ಅವಾಗ ಒಂದು ಸೈಡು ಪ್ಯಾಚ್ ವರ್ಕ್ ಮಾಡಿಸಿದೆ ಅಷ್ಟೇ, ಇದೇ ಡಿಸೈನು. ಆಮೇಲೆ ಮೆಗಾ ಸ್ಲೀವ್ ಇಸ್ಕೊಂಡಿದ್ದೆ. ಇಷ್ಟು ಸೀರೆ ಇದು ನಮ್ಮ ದೊಡ್ಡಮ್ಮನ ಮಗಳು ಮದುವೆ ಅಂದರೆ ಗ್ರೀನ್ ಕಲರ್ ತೋರಿಸಿದ್ದಿಲ್ಲ, ಪ್ಯಾರೆಂಟ್ ಗ್ರೀನು. ಸೇಮ್ ಡಿಸೈನು, ಸೇಮ್ ಎಲ್ಲನೂ, ಕಲರ್ ಮಾತ್ರ ಚೇಂಜು. ಇದು ಆರೆಂಜು ಪಿಂಕು ಮಿಕ್ಸು, ಅಂದರೆ 2 ಮಿಕ್ಸ್ ಥರ ಐತೆ. ನೋಡಿ ಈ ಥರ ಐತೆ ಸೀರೆ, ಈ ಸೀರೆ. ಹಾಗೆ ಸೆರಗು ಈ ಥರ ಐತೆ. ಇದಕ್ಕೂ ಅಷ್ಟೇ ಮಾಮೂಲಿ ಬೇಬಿ ಕುಚ್ಚು ಮತ್ತು ಇದಕ್ಕೆ ಸಣ್ಣ ಸಣ್ಣ ಬೀಡ್ಸ್ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ, ರೆಡ್ಡು ಗೋಲ್ಡು ಈ ಥರ. ಇದು ಅಷ್ಟೇ ಸೇಮ್ ಡಿಸೈನು, ಸೇಮ್ ಕಲರ್ ಮತ್ತು ಚೇಂಜು. ಇದು ಡಿಸೈನ್ ನೋಡಿ, ಇದು ಈ ಥರ. ಇದು ನಮ್ಮ ದೊಡ್ಡಮ್ಮ ನಾವು ಅಮ್ಮಂಗೆ ಕೊಡಿಸಿದ್ದು. ಅದನ್ನು ನಾನು ಇದರಲ್ಲಿ 2 ಬ್ಲೌಸ್ ಇತ್ತು, ಅಮ್ಮಂಗೆ ಒಂದು ಹೊಲಿಸ್ಕೊಟ್ಟಿದ್ದೆ. ಈ ಬ್ಲೌಸ್ನ ನಾನು ಹೊಲಿಸ್ಕೊಂಡೆ ಈಗ ರೀಸೆಂಟಾಗಿ. ಅಮ್ಮ ನನಗೆ ಕೊಟ್ಟಿದ್ದೇನೆ. ಇದು ಅಷ್ಟೇ ಮಾಮೂಲಿ ಪ್ಯಾಚ್ ವರ್ಕು. ಅದಕ್ಕೆ ಸೈಡಲ್ಲಿ ಪೀಸ್ ಇರ್ತೀವಿ ಅಷ್ಟೇ ಗೈಸ್. ಇದೊಂದು ಸೀರೆ, ಇದೂ 5,000. ಗ್ರೀನು ಮತ್ತು ಇದು 2 ಒಂದೇ ರೇಟು, 5,000. ಕಲರ್ ಮತ್ತು ಚೇಂಜ್ ಅಷ್ಟೇ. ಇದು ಯೆಲ್ಲೋ ಕಲರ್ ಸೀರೆ. ಇದು ನಮ್ಮನೆ ಗೃಹ ಪ್ರವೇಶದ ಬೆಳಗ್ಗೆ ಉಟ್ಕೊಂಡಿದ್ದು ಸೀರೆ. ಇದು ಮತ್ತು ಸ್ಕೈ ಬ್ಲೂ ತೋರಿಸಿದ್ನಲ್ಲ ನೈಟದ್ದು ಅಂತ, ಅದು ಇದು 2 ಒಂದೇ ಸಲ ತೊಗೊಂಡಿದ್ದು. ಇದಂತೂ ಸಿಂಪಲಾಗಿದ್ದು ಗ್ರ್ಯಾಂಡಾಗೈತೆ ಸೀರೆ ನೋಡಿ ಗೈಸ್. ಇದು ಸೆರಗು, ಇದಕ್ಕೆ ಈ ಥರ ಕುಚ್ಚು ಹಾಕ್ಸ್ಕೊಂಡಿದ್ದೀನಿ ಮತ್ತು ಮಧ್ಯೆ ಬೀಡ್ಸ್ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ, ಸಿಂಪಲಾಗೈತೆ. ಇದು ಫುಲ್ ಎಲ್ಲೋ, ಇದು ಗೋಲ್ಡು ಮಿಕ್ಸು. ನನಗೆ ಸಕ್ಕತ್ತಾಗಿ ಇಷ್ಟ ಆಗಿತ್ತು ಅಲ್ಲಿ ಸೀರೆಗಳು ಅಂಗಡಿಗೆ ಹೋದಾಗ. ಆವಾಗ ಈ ಸೀರೆ ಚೆನ್ನಾಗಿದೆ ಅಂತೇಳಿ ಈ ಸೀರೆನ ತೊಗೊಂಡೆ ನಾನು. ನಮ್ಮನೆಯವರು ಇದು ತೊಗೊಂಡೇಳಿ ಕೊಡಿಸಿದ್ರು. ಇದು ಸೆರಗು ಈ ಥರ ಐತೆ, ಪಿಂಕು ಮತ್ತು ಗೋಲ್ಡ್ 2 ಮಿಕ್ಸು. ಹಾಗೆ ಯೆಲ್ಲೋ ಕಲರು. ಈ ಸೀರೆ ರೇಟು 10,000. ಹಾಗೆ ಇದು ಬ್ಲೌಸು ಹೇಳಿದ್ನೆಲ್ಲ ಗೃಹ ಪ್ರವೇಶದ 2 ಸ್ವಲ್ಪ ಗ್ರ್ಯಾಂಡಾಗಿ ಹೊಲಿಸಿದ್ದೆ ಅಂತ. ಇದೇ ನನಗೆ ಗ್ರ್ಯಾಂಡು ಅನ್ನಿಸ್ತು. ಎಲ್ಲ ಸ್ಟೋನ್ ವರ್ಕು, ಮಿಷಿನ್ ವರ್ಕ್ ಇದು. ಹಾಗೆ ಇದಕ್ಕೆ ಇಷ್ಟು ಸ್ಲೀವ್ ಇರಿಸಿ ಥರ ಪಿಕಾಕ್ ಡಿಸೈನ್, ಸ್ವಲ್ಪ ಪಿಕಾಕ್ ಡಿಸೈನ್ ಥರ ಇದೆ ಇದು. ಹಾಗೆ ಇದಕ್ಕೆ ಬೀಡ್ಸ್ ಟ್ಯಾಗ್ ಕಟ್ಸ್ಕೊಂಡಿದ್ದೀನಿ ಅಷ್ಟೇ, ಈ ಥರ ಐತೆ ಬ್ಲೌಸು.
ಅದು ಮನೆ ಗೃಹ ಪ್ರವೇಶದ್ದು ಬೆಳಗ್ಗೆದು ಇದು ನನ್ನ ತಮ್ಮನ ಮದುವೆದು ಬೆಳಗ್ಗೆದು ಧಾರೆ ಮಾಡಿಸಿದ ಸೀರೆ ಇದು ತೋರಿಸ್ತೀನಿ. ಇದು ಸಿಕ್ಕಾಪಟ್ಟೆ ಚೆನ್ನಾಗೈತೆ, ಸಿಕ್ಕಾಪಟ್ಟೆ ಸಾಫ್ಟ್ ಐತೆ. ನಾವು ಹೆಂಗೆ ಉಟ್ಕೊಂಡು ಅದೇ ಥರ ಇರುತ್ತೆ. ನನಗಂತೂ ಈ ಸೀರೆ ಸಿಕ್ಕಾಪಟ್ಟೆ ಈಗ ಜಾಸ್ತಿ ಸಲ ಉಟ್ಕೊಂಡಿದ್ದೀನಿ. ಇದನ್ನು ನಮ್ಮಮ್ಮ ಅಂದರೂ ಒಂದು 5-6 ಸಲ ನಾನು ಉಟ್ಟಿದ್ದೀನಿ. ಚೆನ್ನಾಗೈತೆ ಸೀರೆ. ಹಾಗೆ ಇದು ಎಲ್ಲ ಕಲರು ಐತೆ ಇದರಲ್ಲಿ, ಗೋಲ್ಡು, ಗ್ರೀನು ಮತ್ತು ಪಿಂಕು ಎಲ್ಲ ಮಿಕ್ಸ್ ಕಲರು ಚೆನ್ನಾಗೈತೆ. ಕ್ರೀಮ್ ಕಲರು ಫುಲ್ ಸೀರೆ ಈ ಥರ ಐತೆ. ಇದು ತೆಲುಗು. ಹಾಗೆ ಫುಲ್ ಸೀರೆ ಎಲ್ಲ ಫುಲ್ ಈ ಥರ ಇದೆ. ಇಲ್ಲಿ ಕೆಳಗಡೆ ಈ ಥರ ಬಾರ್ಡ್ರು ಮ್ಯಾಂಗೋ ಡಿಸೈನು ಈ ಥರ ಐತೆ. ಪ್ರೈಸ್ ಬಂದು 9,000, 8.5, 9 ಇರ್ಬೋದು ಅಷ್ಟೇ. ಇದು ಬೆಳಗ್ಗೆ ನನ್ನ ತಮ್ಮನ ಮದುವೆದು. ಅದಕ್ಕೆ ಸಿಂಪಲಾಗಿ ಹೊಲಿಸಿದೆ. ನೈಟ್ ರಿಸೆಪ್ಷನ್ದು ಗ್ರ್ಯಾಂಡಾಗಿ ಹೊಲಿಸಿದ್ನಲ್ಲ, ಅದಕ್ಕೋಸ್ಕರ ಇದು ಸಿಂಪಲಾಗಿ ಇರಲಿ ಬೆಳಗ್ಗೆಗೆ ಅಂತೇಳಿ ಈ ಥರ ಪ್ಯಾಚ್ ವರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ಮೆಗಾ ಸ್ಲೀವು ಮತ್ತು ಈ ಥರ ಟ್ಯಾಂಕ್ ಅಷ್ಟೇ ಹೊಲಿಸಿದ್ದು. ಇದಕ್ಕೆ ಕುಚ್ಚು ಈ ಥರ ಬೇರೆ ಕುಚ್ಚೆಲ್ಲ ಬೇರೆ ಕುಚ್ಚು ಇದು ಈ ಥರ ಇರೋದು. ಇಷ್ಟೇ ಸೀರೆ. ಅದು ಕಮ್ಮಿ ಬಜೆಟ್ ಇದೆ ನನ್ನ ಹತ್ರ ಇರೋ ಸೀರೆಗಳೆಲ್ಲ, ಜಾಸ್ತಿ ರೇಟ್ ಏನಿಲ್ಲ. ನನ್ನ ಹತ್ರ ಇರೋದನ್ನ ನಿಮಗೂ ತೋರಿಸೋಣ, ನಾನು ಯಾವ ಥರ ಸೀರೆ ಇಟ್ಟಿದ್ದೀನಿ ಅನ್ನೋದನ್ನ ತೋರಿಸೋಣ ಅಂತೇಳಿ. ಇರೋದ್ರಲ್ಲಿ ಸ್ವಲ್ಪ ತೋರಿಸಿದ್ದೀನಿ. ನಿಮಗೇನಾದ್ರು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡ್ತಾಯಿಲ್ಲ, ಪ್ಲೀಸ್ ಲೈಕ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ಇಷ್ಟು ಸೀರೆಯಲ್ಲಿ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ.